ಹಳ್ಳಿ ಹೈದನಿಗೆ ಸಿಕ್ಕ ಪಟ್ಟಣದ ಪದ್ಮಾವತಿ. ಭಾಗ 1. ಮೊದಲ ಭೇಟಿಯಲ್ಲೇ ಶುರುವಾಯಿತು ಸೀಕ್ರೆಟ್ ಸರ್ವಿಸಿಂಗ್. ನಮ್ಮ ಹಳ್ಳಿಯ ಕೊನೆಯಲ್ಲಿರುವ ಆ ಹಳೆಯ ಬಂಗಲೆಗೆ ಸುಮಾರು 10 ವರ್ಷಗಳಿಂದ ಬೀಗ ಜಡಿಯಲಾಗಿತ್ತು. ಆದರೆ ನಿನ್ನೆ ಸಾಯಂಕಾಲ ಒಂದು ಕೆಂಪು ಕಾರು ಬಂದು ನಿಂತಾಗ ಇಡೀ ಹಳ್ಳಿಯ ಕಣ್ಣುಗಳು ಅಲ್ಲಿಗೆ ನೆಟ್ಟಿದ್ದವು. ಕಾರಿನಿಂದ ಇಳಿದ ಪದ್ಮಾವತಿ ಎಂಬ ಸುಂದರಿ ಅಕ್ಷರಶಃ ಪಟ್ಟಣದ ಬಣ್ಣವನ್ನು ಹಳ್ಳಿಗೆ ಹೊತ್ತು ತಂದಿದ್ದಳು. ಅವಳ ನಡಿಗೆಯಲ್ಲಿ ಒಂದು ಗತ್ತು, ಅವಳ ಕಣ್ಣುಗಳಲ್ಲಿ ಒಂದು ಕುತೂಹಲವಿತ್ತು. ಇಡೀ ಹಳ್ಳಿಯಲ್ಲಿ ವಿಷಯ ಹರಡಲು 1 ಗಂಟೆ ಕೂಡ ಬೇಕಾಗಲಿಲ್ಲ. ಬಸ್ಯಾನಿಗೆ ಈ ವಿಷಯ ತಿಳಿದಾಗ ಅವನು ತನ್ನ ಹಳೆಯ ಸೈಕಲ್ ಚೈನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ತನ್ನ ಬನಿಯನ್ ಮೇಲೊಂದು ಶರ್ಟ್ ಹಾಕಿಕೊಂಡು ಆ ಬಂಗಲೆಯ ಕಡೆಗೆ ಒಂದು ರೌಂಡ್ ಹಾಕಲು ನಿರ್ಧರಿಸಿದ. ಬಿಸಿಲು ನೆತ್ತಿಯ ಮೇಲೆ ಸುಡುತ್ತಿದ್ದರೂ ಬಸ್ಯಾನಿಗೆ ಅದರ ಚಿಂತೆ ಇರಲಿಲ್ಲ. ಅವನು ಬಂಗಲೆಯ ಹತ್ತಿರ ಹೋಗುತ್ತಿದ್ದಂತೆ ಪದ್ಮಾವತಿ ತನ್ನ ಮನೆಯ ಹಿತ್ತಲಿನಲ್ಲಿ ದೊಡ್ಡದೊಂದು ನೀರಿನ ಪೈಪ್ ಹಿಡಿದು ಹೋರಾಡುತ್ತಿರುವುದು ಕಂಡಿತು. ಅವಳು ಪಟ್ಟಣದವಳಾದ್ದರಿಂದ ಆ ದಪ್ಪ ಪೈಪ್ ಅನ್ನು ಹ್ಯಾಂಡಲ್ ಮಾಡುವುದು ಅವಳಿಗೆ ತುಂಬಾ ಕಷ್ಟವಾಗುತ್ತಿತ್ತು. ಅವಳ ಮೈಮೇಲಿದ್ದ ತೆಳುವಾದ ಸೀರೆ ಬೆವರಿನಿಂದ ಮೈಗೆ ಅಂಟಿಕೊಂಡಿತ್ತು. ಇದನ್ನು ಕಂಡ ಬಸ್ಯಾನಿಗೆ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ಸೈಕಲ್ ನಿಲ್ಲಿಸಿ, ಗೇಟು ದಾಟಿ ನೇರವಾಗಿ ಅವಳ ಹತ್ತಿರ ಹೋದ. ಏನಕ್ಕ, ಇಷ್ಟು ಬಿಸಿಲಿನಲ್ಲಿ ಒಬ್ಬರೇ ಕಷ್ಟಪಡ್ತಿದ್ದೀರಾ? ಈ ಹಳ್ಳಿ ಸಾಮಾನುಗಳು ಸ್ವಲ್ಪ ಹಠಮಾರಿಗಳು, ನೀವು ಎಳೆದಷ್ಟು ಅವು ಇನ್ನೂ ಬಿಗಿಯಾಗುತ್ತವೆ ಎಂದು ಬಸ್ಯ ತನ್ನ ಸ್ಟೈಲ್ನಲ್ಲಿ ಹೇಳಿದ. ಪದ್ಮಾವತಿ ಅವನನ್ನು ನೋಡಿ ಸ್ವಲ್ಪ ಬೆಚ್ಚಿ ಬಿದ್ದಳು. ಆದರೆ ಅವನ ತುಂಟ ನಗು ನೋಡಿ ಅವಳಿಗೂ ಸ್ವಲ್ಪ ಸಮಾಧಾನವಾಯಿತು. ನೋಡು ಬಸ್ಯ, ಈ ನಲ್ಲಿಯಿಂದ ನೀರು ನಿಲ್ಲುತ್ತಲೇ ಇಲ್ಲ, ಎಷ್ಟು ಟೈಟ್ ಮಾಡಿದ್ರೂ ಲೀಕ್ ಆಗ್ತಾನೇ ಇದೆ. ಪಟ್ಟಣದಲ್ಲಿ ಪ್ಲಂಬರ್ ಇರ್ತಿದ್ರು, ಇಲ್ಲಿ ಯಾರೂ ಇಲ್ಲ ಅಂದಳು. ಬಸ್ಯ ಮೆಲ್ಲನೆ ಪೈಪ್ ಹತ್ತಿರ ಕುಳಿತುಕೊಂಡು, ಅಕ್ಕ, ನೀವು ಪಟ್ಟಣದವರು, ನಿಮಗೆ ಈ ಲೋಕಲ್ ಸರ್ವಿಸಿಂಗ್ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲಿನ ಮಿಷನ್ ಅಥವಾ ಪೈಪ್ ಯಾವುದನ್ನೇ ಆಗ್ಲಿ ಸರಿಯಾಗಿ ಎಣ್ಣೆ ಹಾಕಿ ಒಂದು ಪಟ್ಟು ಹಿಡಿದು ಮಸಾಜ್ ಮಾಡಿದ್ರನೇ ಅವು ಮೆತ್ತಗಾಗೋದು. ಸುಮ್ಮನೆ ಗಟ್ಟಿಯಾಗಿ ಎಳೆದರೆ ಅದು ಬರೋದಿಲ್ಲ, ಇನ್ನು ನೋವಾಗುತ್ತೆ ಅಷ್ಟೇ ಎಂದನು. ಪದ್ಮಾವತಿ ಬಸ್ಯಾನನ್ನು ಆಶ್ಚರ್ಯದಿಂದ ನೋಡುತ್ತಾ, ಹೌದಾ, ಹಾಗಾದ್ರೆ ನಿನಗೆ ಈ ವಿಷಯದಲ್ಲಿ ತುಂಬಾ ಅನುಭವ ಇದ್ದಂತಿದೆ ಎಂದು ಕೇಳಿದಳು. ಬಸ್ಯ ತನ್ನ ಕಾಲರೆತ್ತಿ, ಹೌದು ಅಕ್ಕ, ಹಳ್ಳಿಯಲ್ಲಿ ಯಾರದ್ದೇ ಮೆಷಿನ್ ಕೆಟ್ಟರೂ ಪೈಪ್ ಲೀಕ್ ಆದರೂ ಮೊದಲು ನೆನಪಾಗೋದು ಈ ಬಸ್ಯಾನೆ. ನಾನು ಒಮ್ಮೆ ಕೈ ಹಾಕಿದ್ರೆ ಸಾಕು, ಎಂಥದ್ದೇ ಗಟ್ಟಿಯಾಗಿದ್ದರೂ ಪಳಪಳ ಅಂತ ಹೊಳೆಯುತ್ತೆ ಮತ್ತು ಸುಸೂತ್ರವಾಗಿ ಕೆಲಸ ಮಾಡುತ್ತೆ. ನಿಮ್ಮ ಪೈಪ್ ಕೂಡ ಅಷ್ಟೇ, ಒಮ್ಮೆ ಸರಿಯಾದ ಜಾಗದಲ್ಲಿ ಹಿಡಿದು ಪ್ರೆಷರ್ ಹಾಕಿದ್ರೆ ಸಾಕು, ನೀರು ಬೇಕಾದ ಕಡೆ ಹರಿಯುತ್ತೆ ಅಂದ. ಅವನ ಮಾತಿನಲ್ಲಿದ್ದ ಡಬಲ್ ಮೀನಿಂಗ್ ಪದ್ಮಾವತಿಗೆ ಅರ್ಥವಾಗುತ್ತಿತ್ತು. ಆದರೂ ಅವಳು ಅದನ್ನು ಒಂಥರ ಎಂಜಾಯ್ ಮಾಡುತ್ತಿದ್ದಳು. ಬಸ್ಯ ಮೆಲ್ಲನೆ ಆ ಪೈಪನ್ನು ತನ್ನ ಬಲಿಷ್ಠ ಕೈಗಳಿಂದ ಹಿಡಿದು ಸ್ವಲ್ಪ ತಿರುಗಿಸಿದ. ಪದ್ಮಾವತಿ ಅವನ ಪಕ್ಕದಲ್ಲೇ ನಿಂತು ಅವನ ಶ್ರಮವನ್ನು ನೋಡುತ್ತಿದ್ದಳು. ಬಸ್ಯ, ನೀನು ನೋಡೋಕೆ ಸಣ್ಣವನಾದ್ರೂ ಕೈಲಿ ತುಂಬಾ ಶಕ್ತಿ ಇದೆಯಲ್ಲಪ್ಪ ಎಂದು ಮೆಚ್ಚುಗೆಯಿಂದ ಹೇಳಿದಳು. ಬಸ್ಯ ಅವಳ ಕಡೆಗೆ ಒಮ್ಮೆ ನೋಡಿ, ಅಕ್ಕ, ನೋಟಕ್ಕೆ ಮೋಸ ಹೋಗ್ಬೇಡಿ. ಕೆಲಸ ಮಾಡೋಕೆ ಹೋದಾಗ ನಾನು ಎಷ್ಟೇ ಹೊತ್ತಾದರೂ ಸುಸ್ತಾಗಲ್ಲ. ನಿಮಗೆ ಈ ಮನೆ ಸೆಟ್ ಆಗೋವರೆಗೂ ನಾನು ದಿನ ಬಂದು ಇಲ್ಲಿನ ಪ್ರತಿಯೊಂದು ಸಾಮಾನು ಚೆಕ್ ಮಾಡ್ತೀನಿ ಅಂದ. ಅವನ ಕೈಗಳು ನಲ್ಲಿಯನ್ನು ಸರಿ ಮಾಡುವ ನೆಪದಲ್ಲಿ ಪದ್ಮಾವತಿಯ ಕೈಗಳಿಗೆ ಸ್ಪರ್ಶಿಸುತ್ತಿದ್ದವು. ಆ ಸ್ಪರ್ಶದಿಂದ ಪದ್ಮಾವತಿಯ ಮೈಯಲ್ಲಿ ಒಂದು ಸಣ್ಣ ನಡುಕ ಉಂಟಾಯಿತು. ನಲ್ಲಿಯ ಲೀಕೇಜ್ ಸರಿ ಹೋದ ಮೇಲೆ ಪದ್ಮಾವತಿ ಸಮಾಧಾನದ ನಿಟ್ಟುಸಿರು ಬಿಟ್ಟಳು. ಥ್ಯಾಂಕ್ಸ್ ಬಸ್ಯ, ಇಲ್ಲದಿದ್ರೆ ಇವತ್ತು ಇಡೀ ರಾತ್ರಿ ನೀರು ವೇಸ್ಟ್ ಆಗ್ತಿತ್ತು ಅಂದಳು. ಬಸ್ಯ ಕಿರುನಗೆ ಬೀರುತ್ತಾ, ಇದು ಕೇವಲ ಆರಂಭ ಅಕ್ಕ, ಮನೆಯ ಒಳಗೂ ತುಂಬಾ ಸರ್ವಿಸಿಂಗ್ ಬಾಕಿ ಇದೆ ಅನ್ಸುತ್ತೆ. ನಾಳೆ ಬಂದು ಒಳಗಿನ ರೂಮ್ಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ತೀನಿ ಎಂದನು. ಪದ್ಮಾವತಿ ಮುಗುಳ್ನಗುತ್ತಾ, ಸರಿ ಬಸ್ಯ, ನಾಳೆ ಮಧ್ಯಾಹ್ನ ಇದೇ ಟೈಮ್ಗೆ ಬಾ, ನಿನಗಾಗಿ ಕಾಯ್ತಾ ಇರ್ತೀನಿ ಎಂದು ಹೇಳಿ ಒಳಗೆ ನಡೆದಳು. ಬಸ್ಯ ತನ್ನ ಸೈಕಲ್ ಏರಿ ಮನೆಗೆ ಹಿಂದಿರುಗುವಾಗ ಮನಸ್ಸಿನಲ್ಲೇ ಅಂದುಕೊಂಡ, ಈ ಪದ್ಮಕ್ಕನ ಸರ್ವಿಸಿಂಗ್ ಮಾತ್ರ ತುಂಬಾ ಲಾಂಗ್ ಆಗಿ ನಡೆಯುತ್ತೆ.